ಎಲ್ಲರಿಗೂ ನಮಸ್ಕಾರ. ನೀವು ಅಡುಗೆ ಮನೆಯಲ್ಲಿ ಯಾವ ಚಾಪಿಂಗ್ ಬೋರ್ಡ್ ಯೂಸ್ ಮಾಡ್ತಾ ಇದ್ದೀರಾ? ನಿಮ್ಮನೆ ಪ್ಲಾಸ್ಟಿಕ್ ಚಾಪಿಂಗ್ ಬೋರ್ಡ್ ಇದೆಯಾ ತರಕಾರಿ ಕಟ್ ಮಾಡೋದಕ್ಕೆ? ಹಾಗಾದರೆ ಇವತ್ತೇ ಅದನ್ನು ಡಸ್ಟ್ಬಿನ್ಗೆ ಎಸ್ಬಿಡಿ. ನೀವು ಪ್ಲಾಸ್ಟಿಕ್ ಚಾಪಿಂಗ್ ಬೋರ್ಡಲ್ಲಿ ತರಕಾರಿನ ಅಥವಾ ಯಾವ್ದಾರ ಫುಡ್ ಐಟಮ್ನ ಕಟ್ ಮಾಡೋದ್ರಿಂದ ಅದರಲ್ಲಿ ಮೈಕ್ರೋ ಪ್ಲಾಸ್ಟಿಕ್ ನಿಮ್ಮ ಆಹಾರನ ಸೇರುತ್ತೆ. ಅದಕ್ಕೋಸ್ಕರ ದಯವಿಟ್ಟು ಪ್ಲಾಸ್ಟಿಕ್ ಚಾಪಿಂಗ್ ಬೋರ್ಡ್ನ ಬಳಸಬೇಡಿ. ಅದರ ಬದಲು ಮರದ ಚಾಪಿಂಗ್ ಬೋರ್ಡ್ ಬೆಸ್ಟ್. ಆದರೆ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಅದ್ರ ಮೇಲೆ ಗ್ರೀನ್ ಕಲರ್ ಒಂದು ಕೋಟ್ ಬಂದ್ಬಿಡುತ್ತೆ, ಒಂದು ಸ್ವಲ್ಪ ಬೂಸ್ ಥರ ಎಲ್ಲ ಆಗ್ತಾ ಇರುತ್ತೆ. ಚೆನ್ನಾಗಿ ಒಣಗಿಸ್ಬೇಕು. ನಿಮ್ಮೂರಲ್ಲಿ ಚೆನ್ನಾಗಿ ಬಿಸಿಲಿದ್ರೆ ನೀವು ಮರದ ಚಾಪಿಂಗ್ ಬೋರ್ಡ್ನ ತಗೋಬೋದು. ಮಳೆಗಾಲದಲ್ಲಿ ಮರದ ಚಾಪಿಂಗ್ ಬೋರ್ಡ್ ಬಳಸಕ್ಕೆ ಆಗಲ್ಲ ಅನ್ನೋರಿಗೆ ಒಂದು ಸೊಲ್ಯೂಷನ್ ಇದೆ, ಅದೇ ಸ್ಟೀಲ್. ಈ ಸ್ಟೀಲ್ ಚಾಪಿಂಗ್ ಬೋರ್ಡು ನಿಮಗೆ ಸಿಗುತ್ತೆ. 100% ಒಳ್ಳೆ ಕ್ವಾಲಿಟಿ ಇರುವಂತಹ ಸ್ಟೀಲ್ ಚಾಪಿಂಗ್ ಬೋರ್ಡ್ನ ತಗೊಂಡು ಬಳಸಿ. ಇದರಿಂದ ಯಾವುದೇ ರೀತಿ ತೊಂದರೆಗಳು ಆಗಲ್ಲ. ಈಸಿಯಾಗಿ ಕ್ಲೀನ್ ಮಾಡಿಟ್ಕೋಬಹುದು. ಸೊ ಬೆಸ್ಟ್ ಯೂಸೇಜ್ ತರಕಾರಿ ಕಟ್ ಮಾಡೋದಕ್ಕೆ ಅಂದರೆ ಸ್ಟೀಲ್ ಚಾಪಿಂಗ್ ಬೋರ್ಡ್. ನನ್ನ ಹತ್ರ ಎರಡಿದೆ. ಇದು ಚಿಕ್ಕದು ಆ್ಯಂಡ್ ಇನ್ನೊಂದು ಈ ಥರ ಇರುತ್ತೆ ನೋಡಿ. ಇದನ್ನ ನಿಮ್ಮ ಸೆಲ್ಫ್ ಇರುತ್ತಲ್ಲ, ಅದಕ್ಕೆ ಈ ಥರ ಜಸ್ಟ್ ಈ ಥರ ಅಟ್ಯಾಚ್ ಮಾಡಿಬಿಡ್ಬೋದು. ಈ ಥರ ಅಟ್ಯಾಚ್ ಆದರೆ ಕುತ್ಕೊಳ್ಳುತ್ತೆ. ಕುತ್ಕೊಂಡಾಗ ನೀವು ಇದ್ರ ಮೇಲೆ ಕಟ್ ಮಾಡ್ಕೋಬೋದು. ಇದು ದೊಡ್ಡದು. ಇದು ಸ್ಪಾನ್ಸರ್ ವಿಡಿಯೋ ಅಲ್ಲ, ಅವೇರ್ನೆಸ್ ವಿಡಿಯೋ. ಈಗಲೂ ಕೂಡ ತುಂಬಾ ಮನೆಯಲ್ಲಿ ಪ್ಲಾಸ್ಟಿಕ್ ಚಾಪಿಂಗ್ ಬೋರ್ಡ್ ಯೂಸ್ ಮಾಡ್ತಾ ಇದ್ದಾರೆ. ದಯವಿಟ್ಟು ಬದಲಾಯಿಸಿ, ಓಕೆನಾ?